ಡಿ.ಕೆ. ಶಿವಕುಮಾರ್ ನಿರ್ಧಾರ ಪ್ರಕಟ ಆಗಿದೆ. ನಾವಿನ್ನು ವಿರಮಿಸುವ ಪ್ರಶ್ನೆ ಇಲ್ಲ. ಗುರಿ ಮುಟ್ಟುತ್ತೇವೆ. ಆ ಗುರಿ ಹೇಗೆ ಮುಟ್ಟಬೇಕು ಅಂತ ನಮಗೆ ಗೊತ್ತಿದೆ. ನೀವು ಯಾವರ್ರಿ 15 ವರ್ಷದಿಂದ ಬಂದು 10 ವರ್ಷ ಅಧಿಕಾರ ಮಾಡಿದ್ರಿ. ಇಲ್ಲಿ ದುಡಿಯುವವರು ನಾವು, ವೇದಿಕೆಯರ ಭಾಷಣ ಮಾಡುವವರು ನೀವು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕೊನೆಗೂ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ, ಡಿ.ಕೆ. ಶಿವಕುಮಾರ್ ಅವರು ಸಹಿಸಿಕೊಳ್ತಾರೋ ಸಿಡಿತಾರೋ? ಸಿದ್ದರಾಮಯ್ಯನ ಬಣ ಮತ್ತು ಸಿದ್ದರಾಮಯ್ಯನವರಂತೂ ಯಾವ ಕಾರಣಕ್ಕೂ ನಾವು ಸೀಟನ್ನು ಬಿಟ್ಕೊಡುವ ಪ್ರಶ್ನೆಯೇ ಇಲ್ಲ ಅನ್ನುವ ಒಂದು ಅಂತಿಮವಾದ ಹಂತಕ್ಕೆ ಬಂದು ತಲುಪಿ ಆಗಿದೆ. ಇದರ ಮಧ್ಯೆ ರಾಹುಲ್ ಗಾಂಧಿ ಅವರು ಮುಂದಿನ ಪಂಚರಾಜ್ಯ ಚುನಾವಣೆ ಇರೋದರಿಂದ ಮೇನಲ್ಲಿ ಅಲ್ಲಿಯವರೆಗೆ ರಾಜ್ಯದಲ್ಲಿ ಅಧಿಕಾರದ ಬದಲಾವಣೆ ಬೇಡ, ಸಿದ್ದರಾಮಯ್ಯನವರೇ ಮುಂದುವರಿಲಿ, ಏಕೈಕ DCM KPCC ಅಧ್ಯಕ್ಷ ಸ್ಥಾನ DKಶಿ ಅವರಿಗೆ, ಯಾವುದೇ ರೀತಿಯಲ್ಲೂ ಸಂಪುಟದ ಪುನರ್ರಚನೆ ಇಲ್ಲ ಅನ್ನುವಂಥ ಒಂದು ಸೂತ್ರವನ್ನು ಎದುರಿಟ್ಟಿದ್ರು. ಅದು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು. ಕೊನೆಗೂ ಸಿದ್ದರಾಮಯ್ಯನವರು ತಾನು ಸೇಫ್ ಆದೆ, ಡಿ.ಕೆ. ಶಿವಕುಮಾರ್ ಕನಕಪುರ ಬಂಡೆಗೆ ನಾನು ಡೈನಮೈಟೇ ಇಟ್ಟು ಉಡಾಯಿಸಿದೆ ಅನ್ನುವಂಥ ಒಂದು ಮೂಡಲ್ಲಿ ಇದ್ದರು. ಅದರ ನಂತರ ಆದಂಥ ಬೆಳವಣಿಗೆ, ಈಗ ಒಂದೋ ಕಾಂಗ್ರೆಸ್ ಪಕ್ಷ ಒಡೆದೋಗುತ್ತೆ, ಇಲ್ಲ ಡಿ.ಕೆ. ಶಿವಕುಮಾರ್ ಅವರನ್ನು CM ಪಟ್ಟಕ್ಕೆ ಕೂರಿಸಲೇಬೇಕು, ಅಥವಾ CM ಆದಂಥ ಸಿದ್ದರಾಮಯ್ಯನವರನ್ನು ಮನವೊಲಿಸಿ ಕೆಳಗಿಳಿಸಬೇಕು. ಈ ರೀತಿಯ ನಿರ್ಣಾಯಕ ಹಂತಕ್ಕೆ ಬಂದುಮುಟ್ಟಿದೆ. 27ಕ್ಕೆ ನಡೆಯುವ CWC ಸಭೆಗೆ ಈಗಾಗಲೇ ಸಿದ್ದರಾಮಯ್ಯನವರನ್ನು ಕರೆದಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರನ್ನು ಕರೆದಿಲ್ಲ. ನಿನ್ನೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋದರು, ಆದರೆ ಕೆಲವು ಇಲಾಖೆಯ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ವಾಪಸ್ ಬರಬೇಕಾಯ್ತೆ ಹೊರತು ಅವರಿಗೆ ಹೈಕಮಾಂಡಿನ ಮೀಟ್ ಆಗುವ ಅವಕಾಶ ಸಿಗಲಿಲ್ಲ. ಡಿ.ಕೆ. ಶಿವಕುಮಾರ್ ದೆಹಲಿಯಿಂದಲೂ ಮಾತಾಡಿದ್ರು. ಇಲ್ಲಿ ಬಂದ ನಂತರ ದೆಹಲಿಗೆ ಹೊರಟಂತ ಖರ್ಗೆ ಅವರನ್ನ ಖಾಸಗಿಯಾಗಿ ಭೇಟಿಯಾಗಿ ಅವರ ಮನೆಯ ಎದುರಿನ ಗೇಟಲ್ಲೂ ಮಾತಾಡಿದ್ರು. ಆದರೆ ಈ ಮಾತು ಈಗ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ. ಅಷ್ಟೇ ಅಲ್ಲ, ಡಿ.ಕೆ. ಸಹೋದರರು ಅತ್ಯಂತ ನೇರವಾಗಿ, ಅದು ಹೈಕಮಾಂಡ್ಗಾದರೂ ಆಗಲಿ, ಸಿದ್ದರಾಮಯ್ಯನವ್ರಿಗಾದರೂ ಆಗಲಿ, ಕಾಂಗ್ರೆಸ್ ಪಕ್ಷಕ್ಕಾದರೂ ಆಗಲಿ, ನೇರವಾದ ವಾರ್ನಿಂಗನ್ನು ಕೊಟ್ಟಾಯಿತು, ನೇರವಾದಂಥ ಡಿಸಿಷನ್ಗೆ ಬಂದಾಯಿತು. ಮತ್ತೆ ನಮ್ಮನ್ನು ಇನ್ನೂ ಕಾಯಿಸಿದರೆ ನಾವು ಕಾಯುವ ಸ್ಥಿತಿಯಲ್ಲಿ ಇಲ್ಲ. ಗುರಿಯನ್ನು ಬೇಗ ತಲುಪಬೇಕು ಅನ್ನುವವನು ದಾರಿಯಲ್ಲಿ ವಿಶ್ರಮಿಸಬಾರದು. ಪಾಟೀಲ್ ಪುಟ್ಟಪ್ಪನವರ ಈ ಒಂದು ಕೊಟೇಶನ್ ಅನ್ನು ಇಟ್ಕೊಂಡು ಡಿ.ಕೆ. ಸುರೇಶ್ ಅವರು ತಮ್ಮ ದಾರಿಯಲ್ಲಿ ನಾವು ವಿಶ್ರಮಿಸುವ ಪ್ರಶ್ನೆ ಇಲ್ಲ ಅಂತ ಒಂದು ಕಡೆ ಹೇಳಿದರೆ, ಇನ್ನೊಂದು ಕಡೆ 45 ವರ್ಷ ರೀ ನನ್ನ ಕಾರ್ಯಕರ್ತನಾಗಿ ಕಾಂಗ್ರೆಸ್ಸಿಗೆ ಬಂದು ಅಲ್ಲಿಂದ ಇಲ್ಲಿಯವರೆಗೂ ಪೋಸ್ಟರ್ ಅಂಟಿಸಿದ್ದೇನೆ, ಬಂಟಿಂಗ್ ಕಟ್ಟಿದ್ದೇನೆ. ಅಧ್ಯಕ್ಷನಾದ ಮೇಲೂ PCMನನ್ನು ಉದಾಹರಣೆ ಕೊಟ್ಟರು, ಅಧ್ಯಕ್ಷ ಆದ ಮೇಲೂ ಪೋಸ್ಟರ್ ಅಂಟಿಸಿದ್ದೇನೆ. ನಾವು ಎಲ್ಲಿಂದೋ ಬಂದು ವೇದಿಕೆಯಲ್ಲಿ ಹತ್ತಿ ಅಬ್ಬರದ ಭಾಷಣ ಮಾಡಿ ಹೋದವರಲ್ಲ. ಗ್ರಾಸ್ ರೂಟ್ ಲೆವೆಲಿಂದ ಲೈಫ್ ಟೈಮ್ ನಾನು ಕಾಂಗ್ರೆಸ್ಸಿನ ವರ್ಕರ್. ಈಗಷ್ಟೇ ರಾಹುಲ್ ಗಾಂಧಿ ಅವರು ವಿದೇಶದಿಂದ ವಾಪಸ್ ಆಗಿದ್ದಾರೆ, ಅವರಿಗೆ ನಾನು ಡಿಸ್ಟರ್ಬ್ ಮಾಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ, ಕಾರ್ಯಕರ್ತರಾಗಿ ನಾನು 45 ವರ್ಷ ಅಂತ ಅವ್ರು ಮೊನ್ನೆ ಹೇಳಿದ ಮಾತು ಏನು ಅಂತಂದ್ರೆ, ಸಿದ್ದರಾಮಯ್ಯನವರು ಬಂದು 15 ವರ್ಷ ಆದದ್ದು, ಅದರಲ್ಲಿ 10 ವರ್ಷ CM ಆಗ ಅಧಿಕಾರ ಲೆಕ್ಕ ಹಾಕಿ. 45 ವರ್ಷ ಬಂಟಿಂಗ್ ಕಟ್ಟದವರು, ಪೋಸ್ಟರ್ ಅಂಟಿಸಿದವರು, ನಡೆದವರು, ಲೈಫ್ ಟೈಮ್ ಕಾರ್ಯಕರ್ತರಾಗಿದ್ದವ್ರ ಕತೆ ಏನು? ಯಾವ ನಿಷ್ಠೆಗೆ ಯಾವ ಬೆಲೆ ಕೊಡ್ತೀರಿ ನೀವು? ಪಕ್ಷವನ್ನ ಇಷ್ಟು ನಿಷ್ಠಾವಂತನಾಗಿ ತನು ಮನ ಧನದಿಂದ ಕಟ್ಟದಂತ ಒಬ್ಬ ಮನುಷ್ಯನ ನಡೆಸ್ಕೊಳ್ಳುವ ರೀತಿಯ ಇದು ಅನ್ನೋದನ್ನ ಹೈಕಮಾಂಡ್ಗೆ ಹೇಳಿದ್ರೆ, ನೀವು ಯಾವರ್ರಿ 15 ವರ್ಷದಿಂದ ಬಂದು 10 ವರ್ಷ ಅಧಿಕಾರ ಮಾಡಿದ್ರಿ. ಇಲ್ಲಿ ದುಡಿಯುವವರು ನಾವು, ವೇದಿಕೆಯರ ಭಾಷಣ ಮಾಡುವವರು ನೀವು, ಅಧಿಕಾರದಲ್ಲಿ ಕೂತ್ಕೊಳ್ಳೋರು ನೀವು. ಇದನ್ನು ನಾವು ಸಹಿಸಬೇಕಾ ಅನ್ನುವ ಮಟ್ಟಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಮಾತಾಡಿ ಆಯಿತು. ಡಿ.ಕೆ. ಶಿವಕುಮಾರ ನಿರ್ಧಾರ ಪ್ರಕಟ ಆಗಿ ಆಯಿತು. ನೀವು ನನ್ನ ಕೊಟ್ಟ ಮಾತಿನ ಪ್ರಕಾರ ನಡೆದುಕೊಂಡ್ರೆ ಬಚಾವೋ,
ಇಲ್ಲ ಅಂದ್ರೆ ನನ್ನ ದಾರಿ ನನಗೆ. ಬಹುಶಃ ಖರ್ಗೆ ಅವರು ದೆಹಲಿಯಲ್ಲಿ ಹೇಗೂ ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ಪ್ರಿಯಾಂಕಾ ವಾದ್ರಾ ಆಗಲಿ ಯಾರ ಭೇಟಿಯೂ ಸಿಗದೇನೆ ವಾಪಸ್ ಬಂದಂತ ಡಿ ಕೆ ಶಿವಕುಮಾರ್ ನಿನ್ನೆ ದೆಹಲಿಯಲ್ಲಿ ಕೂಡ ಮಾತಾಡಿದ್ರು. ಅವರು ನಾನು ಯಾರು, ನಾನು ಹೇಗೆ, ಯಾವ ರೀತಿ ಬೆಳ್ಕೊಂಡು ಬಂದೆ ಅದನ್ನು ಕೂಡ ಹೇಳಿದ್ರು ಅವರು. ಆಮೇಲೆ ವಿದೇಶದಿಂದ ಬಂದಂತ ರಾಹುಲ್ ಗಾಂಧಿ ಅವರನ್ನ ನಾನು ಡಿಸ್ಟರ್ಬ್ ಮಾಡೋದಿಲ್ಲ ಅನ್ನುವಂತ ಮಾತನಾಡಿ ಇಲ್ಲಿ ಬಂದವರು ಇವತ್ತು ಹೋಗಿ ಅವ್ರು ಏನ್ ಮಾಡಿದ್ದಾರೆ, ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ, ಅವರ ನಿರ್ಧಾರವನ್ನ ಹೇಳಿದ್ದಾರೆ. ಅವರು ಅದರ ಪ್ರತಿಫಲವೇ ಅವ್ರ ಗೇಟಿನ ಹೊರಗಡೆ ಬಂದು ಮಾತಾಡಿದ್ದು. ಸಿದ್ದರಾಮಯ್ಯನವರು ಕರೆದಿದ್ದಾರಲ್ಲಿ ಅವರು ಹೋದ್ರು, ನಿಮ್ಮನ್ನು ಕರೆಯುವುದಿಲ್ವಾ? ಕರೆದ್ರೆ ಹೋಗ್ತೇನೆ, ಕರೆದಿದ್ರೆ ಏನು ಬೇಸರ ಇಲ್ಲ. CWC ಮೀಟಿಂಗಿಗೆ ನಾವು 3 ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆದಿದ್ದಾರೆ ಅಂತ ನನಗೆ ಸುದ್ದಿ ಇದೆ. ಅವ್ರು ಹೋಗಿದ್ದಾರೆ, ನನ್ನ ಕರೆದ್ರೆ ನಾನು ಹೋಗ್ತೇನೆ. ಹಾಗಾದ್ರೆ ಈಗ ಸಿದ್ದರಾಮಯ್ಯನವರು ಕರೆದ ಉದ್ದೇಶ ಏನು? ಖರ್ಗೆ ಅವರಿಗೆ ಜವಾಬ್ದಾರಿ ವಹಿಸಿದ್ರಲ್ಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ಸೋನಿಯಾ ಗಾಂಧಿ ಅವರ ಸಲಹೆ ಮೇರೆಗೆ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಈ ಸಮಸ್ಯೆಯನ್ನು ಹೈಕಮಾಂಡ್ ನೇರವಾಗಿ ಟ್ಯಾಕಲ್ ಮಾಡ್ಲಿಕ್ಕೆ ಹೊರಟ್ರೆ ಇದೆಲ್ಲೋ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಯಾಕೆಂತಂದ್ರೆ ಈಗ ಜನವರಿಯಲ್ಲಿ 6 ಮತ್ತು 9 ಪದಗ್ರಹಣಕ್ಕೆ ಡೇಟ್ ಅನ್ನು ಫಿಕ್ಸ್ ಮಾಡ್ಕೊಂಡಿದ್ರು ಡಿ ಕೆ ಶಿವಕುಮಾರ್. ಅದರ ಮಧ್ಯೆ ಇನ್ನು ಮೇವರೆಗೆ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ಸಂದೇಶ ಬಂತು. ಅದರ ಜೊತೆಗೆ ಅಹಿಂದ ಸಮಾವೇಶವನ್ನು 10 ಲಕ್ಷಕ್ಕೂ ಹೆಚ್ಚು ಜನ ಸೇರಿಸಿ ಮೈಸೂರಿನಲ್ಲಿ ನಮ್ಮ ಸಿದ್ದರಾಮಯ್ಯನವರ ತಾಕತ್ತನ್ನ ಪ್ರದರ್ಶನ ಮಾಡೇ ಸಿದ್ಧ ಅನ್ನುವಂಥ ಹಠಕ್ಕೆ ಸಿದ್ದರಾಮಯ್ಯ ಬಣ ಬಂದು ನಿಂತಿದೆ. ಅಹಿಂದ ರತ್ನ ಪ್ರದಾನ ಮಾಡಲಿಕ್ಕೆ ಹೊರಟಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಖರ್ಗೆ ಅವರು ಬಹಳ ಮುಖ್ಯವಾಗಿ ಒಂದು ಮಾತು ಹೇಳಿದರು. ಯಾವುದೇ ಕಾರಣಕ್ಕೂ ಇದು ಯಾರೊಬ್ಬ ನಾಯಕನ ಪಕ್ಷವಲ್ಲ, ಇದು ಕಾರ್ಯಕರ್ತರ ಪಕ್ಷ. ಕಾರ್ಯಕರ್ತರು ನಾವು ಯಾವುದೇ ನಾಯಕ ಇಲ್ಲಿ ಆಳ್ವಿಕೆಗೆ ಬಂದರೂ ಅದನ್ನು ಒಪ್ಕೊಳ್ತಾರೆ, ಯಾರು ಇಲ್ಲಿ ಪರ್ಮನೆಂಟ್ ಅಲ್ಲ ಅನ್ನುವಂಥ ಮಾತನ್ನ ಆಡಿದರು. ಅದಕ್ಕೆ ತಕ್ಷಣ ಸಿದ್ದರಾಮಯ್ಯನವರು ಅದಕ್ಕೆ ಟಕ್ಕರ್ ಅನ್ನುವ ರೀತಿಯಲ್ಲೇ, ಅದಕ್ಕೆ ನಾನು ಉತ್ತರಿಸಿದ್ದೇನೆ ಅನ್ನುವ ರೀತಿಯಲ್ಲೇ ಉತ್ತರಿಸಿದರು. ಖರ್ಗೆ ಅವರು ಏನು ಹೇಳ್ತಾರೆ, ಖರ್ಗೆ ಅವರು ಹೇಳೋದಕ್ಕೆ ಅದು ಆ ಮಾತು ಮುಖ್ಯ ಅಲ್ಲ. ನಮಗೆ ಖರ್ಗೆ ಹೇಳಿಕೆಯ ಪ್ರಸ್ತಾಪನೆಗೆ ಪ್ರಶ್ನೆ ಮಾಡಿದಾಗ ಮಾಧ್ಯಮದವರು ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಅವರು ಹೇಳಿದ್ದನ್ನು ನಾನು ಕೇಳ್ತೇನೆ, ಅವರು ಏನು ಹೇಳ್ತಾರೋ ಹಾಗೆ ನಡ್ಕೊಳ್ತೇನೆ ಅನ್ನುವ ಮಾತನಾಡುವ ಮೂಲಕ ಖರ್ಗೆ ಅವರನ್ನು ಕೂಡ ಅವರು ಓವರ್ಟೇಕ್ ಮಾಡಿದ್ರು. ಇಷ್ಟು ವಿದ್ಯಮಾನಗಳ ಮಧ್ಯೆ ಮುಂದೇನು ಅನ್ನುವ ಪ್ರಶ್ನೆ ಈಗ ಬಹಳ ಮುಖ್ಯವಾಗಿದೆ. ಇದಕ್ಕೆ ಇತಿಹಾಸ ಕೂಡ ಸಾಕ್ಷಿಯಾಗಿ ನಿಲ್ತದೆ. ನೆನಪಿಡಿ, ಇವತ್ತು ಏನು ಖರ್ಗೆ ಅವರ ನಿವಾಸದ ಎದುರು ಬಂದು ಡಿ ಕೆ ಶಿವಕುಮಾರ್ ತನ್ನ ಅಖಂಡವಾದ ನಿರ್ಧಾರ ನೇರ ಮಾಧ್ಯಮದ ಎದುರು ಹೇಳ್ತಾರೆ ಅಂತಾದ್ರೆ, ನಾವು ಎಲ್ಲಿಂದ ಬಂದೆವು, ಬಂಟಿಂಗ್ ಕಟ್ಟಿದ್ದು, ಪೋಸ್ಟರ್ ಅಂಟಿಸಿದ್ದು, ಶ್ರಮ ಪಟ್ಟಿದ್ದು, 45 ವರ್ಷ ಕಾಂಗ್ರೆಸ್ಸಿನ ನನ್ನ ನಿಷ್ಠಾವಂತಿಕೆಯ ಒಡನಾಟ, ನಾನು ಕಾಂಗ್ರೆಸ್ ಲೈಫ್ ಟೈಮ್ ವರ್ಕರು, ವೇದಿಕೆ ಮೇಲೆ ಭಾಷಣ ಮಾಡಿ ನಾವು ನಾಯಕರಾದವರಲ್ಲ ಅಥವಾ ಪಟ್ಟಗಿಟ್ಟಿಸ್ಕೊಂಡವರಲ್ಲ ಅನ್ನುವಂಥ ಮಾತನ್ನಾಡಿದ್ರಲ್ಲ, ಅದು ನೇರವಾಗಿ ಸಿದ್ದರಾಮಯ್ಯನವರಿಗೆ ಹೇಳಿದ್ದು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ ನೀವು ಪ್ರಶ್ನೆನೇ ಬೇಡ, ಡೌಟೇ ಬೇಡ. ಇರುವೆ ಕಟ್ಟಿದ್ದು ಹುತ್ತು, ನೆಲೆಸಿದ್ದು ಹಾವು ಕತೆ, ಅದನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರು. ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್ ರೀ. ನಾನು ಯಾವ ಪೋಸ್ಟ್ ಇದ್ರು ನಾನೊಬ್ಬ ವರ್ಕರ್. ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನ್ ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು, ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದಲ್ಲ. ಐ ಆಮ್ ಡನ್ ಎವ್ರಿ ವರ್ಕ್ ಇನ್ ದಿ ಪಾರ್ಟಿ. ಹಾಗಾಗಿ ಈಗ ಇದು ಇನ್ನು ಬೆಸುಗೆ ಹಾಕಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಂತ ಮಟ್ಟಕ್ಕೆ ಈ ಒಡಕು ಬಂದಾಗಿದೆ. ಇನ್ನು ಯಾವುದೇ ಪ್ಯಾಚ್ ವರ್ಕಿಗೆ ಇದು ನಿಲ್ಲುವ ಸಾಧ್ಯತೆಯೇ ಇಲ್ಲ. ಡಿ ಕೆ ಸುರೇಶ್, ನಾವು ವಿರಮಿಸುವುದಿಲ್ಲ, ನೋ, ನಮ್ಮ ಗುರಿಯನ್ನ ನಾವು ತಲುಪೇ ಸಿದ್ಧ ಅನ್ನುವಂತ ಮಾತಾಡ್ತಾರೆ. ಇಲ್ಲಿ ಯಾರು ಬಂದು ಅಧಿಕಾರವನ್ನು ಅನುಭವಿಸಿದಾರೋ ಅವರು ಭಾಷಣದ ಗಿರಾಕಿಗಳು, ದುಡಿಯುವ ಗಿರಾಕಿ ಅಲ್ಲ, ನಿಷ್ಠಾವಂತ ಗಿರಾಕಿ ಅಲ್ಲ. ನಾವು ಲೈಫ್ ಟೈಮ್, ನಾವೇ ಇಲ್ಲಿ ಕಾಯಮ್ಮು,
ನೀವು ಹಂಗಾಮಿ, ನೀವು ಹೊರಗಡೆಯಿಂದ ಬಂದವರು ಅನ್ನುವ ಮಾತನ್ನ ಸಿದ್ದರಾಮಯ್ಯನವರಿಗೆ ನೇರ ಹೇಳಿದ್ರು. ಪಕ್ಷದ ನಿಷ್ಠೆಗೆ ನೀವೇನು ಬೆಲೆ ಕೊಡ್ತೀರೋ ಕೊಡಿ, ನಾವು ಕಾರ್ಯಕರ್ತರು. ನಿನ್ನೆ ದೆಹಲಿಯಲ್ಲಿ ಅದನ್ನೇ ಹೇಳಿದ್ರು ಅವರು. ಅಲ್ಲ, DCM ಆಗಿ ನೀವು ಮುಂದುವರಿತೀರಂತೆ, ಸಿದ್ದರಾಮಯ್ಯನವರ ಬದಲಾವಣೆ ಇಲ್ಲಂತೆ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಕಾರ್ಯಕರ್ತನಾಗಿಯೂ ನಾನು ಖುಷಿಯಲ್ಲಿದ್ದೇನೆ, ಇನ್ನು DCM ಆಗಿ ಮುಂದುವರಿತೆ ಆಯ್ತು, ಅದರಲ್ಲೂ ತೃಪ್ತನಾಗಿದ್ದೇನೆ ಅನ್ನುವ ಮಾತನ್ನ ಆಡಿದರು. ಈ ಎಲ್ಲ ಬೆಳವಣಿಗೆಗಳ ಮುಂದೆ ಆಗಬಹುದಾದ ಅನಾಹುತ ಏನು, ರಾಜ್ಯ ಕಾಂಗ್ರೆಸ್ಸಿನ ಭವಿಷ್ಯ ಏನು, ಸಿದ್ದರಾಮಯ್ಯನವರ ವಿರುದ್ಧ ಬಂಡೆ ಸಿಡಿದು ನಿಂತಿತೆ, ಹೈಕಮಾಂಡ್ಗೆ ಸವಾಲನ್ನು ಹಾಕಿ ಬಂಡೆ ನಿಂತಿತೆ. ಈ ಎಲ್ಲ ಪ್ರಶ್ನೆಗಳಿಗೆ ನಿಮ್ಮೆದುರು ಉತ್ತರಿಸಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನೋಡಿ, DK ಶಿವಕುಮಾರ್, DK ಸುರೇಶ್ ಬಹಳ ಸ್ಪಷ್ಟತೆಗೆ ಬಂದು ನಿಂತಾಗಿದೆ. ಈ ಸಾರಿ ನಾವು ಏನಾದರೂ ಮೃದುವಾದರೆ, ಈ ಇಡೀ ಗುರಿ ಮುಟ್ಟುವ ಒಂದು ಪಯಣದಲ್ಲಿ ನಾವು ವಿಶ್ರಮಿಸಿದರೆ ನಾವು ಸಂಪೂರ್ಣವಾಗಿ ಕೆಟ್ಟೋಗ್ತೇವೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಯೋಚನೆ ಮಾಡಿದ್ರು, ಇದು ಸ್ಥಳೀಯ ಸಮಸ್ಯೆ, ಕರ್ನಾಟಕದ ನಾಯಕರ ಇದು ಜಿದ್ದಾಜಿದ್ದಿ, ಇದರಲ್ಲಿ ನಾವೆಂಟ್ರಾದ್ರೆ ಒಂದೋ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರು, ಅಹಿಂದು, ದಲಿತ ಇತ್ಯಾದಿ, ಆ ಮೂಲಕ ಪಕ್ಷ ಏನಾದರೂ ಡ್ಯಾಮೇಜ್ ಆಗ್ಬೋದು. ಇನ್ನು ಸಿದ್ದರಾಮಯ್ಯನವರನ್ನು ಮುಂದುವರಿಸಿದ್ರೆ, DKಶಿ ಅವರನ್ನ ನಾವು ಅಸಮಾಧಾನಕ್ಕೆ ಗುರಿ ಮಾಡಿದರೆ, DKಶಿ ಅವರೇನಾದರೂ ಸಿಡಿದ್ರೆ ಕತೆ ಏನು? ಈ ರೀತಿಯ ಒಂದು ಸಮಸ್ಯೆ ಬಂದಾಗ ಅದನ್ನು ಖರ್ಗೆ ಅವ್ರ ತಲೆಗೆ ಹಾಕಿದ್ರು. ಖರ್ಗೆ ಅವರ ಮಾತನ್ನ CM ಸಿದ್ದರಾಮಯ್ಯನವರು ಒಂದೇ ಕಲ್ಲಿನಲ್ಲಿ ಅದನ್ನ ಚೂರು ಮಾಡಿ ಅದನ್ನ ಬಿಸಾಡಿದ್ರು. ನಿಮ್ಮ ಮಾತನ್ನೆಲ್ಲ ನಾವು ಕೇಳೋದಿಲ್ರಿ, ನಾವು ಕೇಳೋದಿದ್ರೆ ರಾಹುಲ್ ಗಾಂಧಿ ಮಾತು ಮಾತ್ರ ಅನ್ನುವ ಒಂದೇ ಒಂದು ಉತ್ತರದಲ್ಲಿ AICC ಅಧ್ಯಕ್ಷರ ಆ ಪದವಿ ಕೇವಲ ಹಿರಿತನದ ಗುರುತೇ ಹೊರತು ಅದು ನಿರ್ಣಾಯಕ ಮಾತು ಅಥವಾ ನಿಮ್ಮ ತೀರ್ಮಾನಿಸುವಂತ ಒಂದು ಆ ಘನಗಾಂಭೀರ್ಯದ ಒಂದು ಅಧ್ಯಕ್ಷತೆ ಅದು ಅಲ್ಲ ಅನ್ನುವುದು ಅಲ್ಲಿ ತೀರ್ಮಾನ ಆಗೋಯ್ತು. ಅದಕ್ಕಾಗೇನೆ ಖರ್ಗೆ ಅವರು ಬಹಳ ಹಿಂದೆ ಹೇಳಿದ್ದು, ಹೈಕಮಾಂಡ್ ತೀರ್ಮಾನಿಸ್ತದೆ. ಹಾಗಾದ್ರೆ ಹೈಕಮಾಂಡ್ ಅಂದ್ರೆ ಯಾರು ಅಂತ ಪ್ರಶ್ನೆ ಮಾಡಿತ್ತು ನಾವು. AICC ಅಧ್ಯಕ್ಷರೇ ಹೈಕಮಾಂಡಿನ ಪ್ರಾತಿನಿಧಿಕ ಒಂದು ಮಾತಾಡುವ ಸ್ವರೂಪಿ ಅಲ್ಲ ಅಂತಾದ್ರೆ, ಕೇವಲ ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ರಾಹುಲ್ ಗಾಂಧಿ ಅಂತಾದ್ರೆ ಮತ್ತೆ ಇವರ ಅಧ್ಯಕ್ಷ ಪದವಿಗೆ ಏನು ಅರ್ಹತೆ, ಏನು ಮಾನ್ಯತೆ, ಏನು ಬೆಲೆ ಅನ್ನುವ ಪ್ರಶ್ನೆ ಈಗಾಗಲೇ ಚರ್ಚೆಗೆ ಒಳಗಾಗಿದೆ. ಅದು ಖರ್ಗೆ ಅವರಿಗೂ ಸ್ವತಃ ಗೊತ್ತಿದೆ. ಆದ್ರಿಂದಲೇ ಅವರು ನಾಲಿಗೆ ಕಚ್ಚಿ ಔಡುಗಚ್ಚಿ ಬಂದದ್ದನ್ನೆಲ್ಲ ನೋಡ್ತಾ ಇದ್ದಾರೆ. ಇಲ್ಲಿಗಿರುವ ಪ್ರಶ್ನೆ, ಒಂದು, ಸಿದ್ದರಾಮಯ್ಯನವರ ಬಣವನ್ನ ನೀವು ಶಾಂತಗೊಳಿಸಿ, ಸಿದ್ದರಾಮಯ್ಯನವರ ಬಣವನ್ನ ಒಪ್ಪಿಸಿ, ಸಿದ್ದರಾಮಯ್ಯನವರು ನಾವು ಒಪ್ಪಿಸ್ತೇವೆ ಅನ್ನುವಂಥ ಒಂದು ಟಾಸ್ಕ್ ಏನಿತ್ತು, ಬಹಳ ನೋವಿನ ಸಂಗತಿ ಅದು. DK ಶಿವಕುಮಾರನ್ನ ಮೆಚ್ಚುವ, DK ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಮಾಡಿದಂಥ ತ್ಯಾಗ, ಕಾಂಗ್ರೆಸ್ಸಿನ ನಿಷ್ಠೆ, ಕಾಂಗ್ರೆಸ್ಸಿನ ಟ್ರಬಲ್ ಶೂಟರ್ ಆಗಿ ಅವರು ಮಾಡಿದಂಥ ಕೆಲಸಗಳು, ಆಮೇಲೆ ಈ ಸಾರಿ 2023ರಲ್ಲಿ 136 ಸೀಟನ್ನು ಗೆದ್ದುಕೊಂಡು ಬರುವಂತಹ ಒಂದು ಶ್ರಮದ ಹಿಂದೆ DKಶಿ ಅವರ ಹೆಜ್ಜೆಗಳು ಎಷ್ಟಿದೆ ಅನ್ನೋದನ್ನು ಅರ್ಥಕೊಂಡವರಿಗೆ DK ಶಿವಕುಮಾರ್ CM ಪಟ್ಟಕ್ಕಾಗಿ ಪಡುವ ಪಾಡು ಬಹಳ ನೋವನ್ನು ತಂದಿತ್ತು. ಅವರು ಜಮೀರ್ ಅಹಮದನ್ನು ಭೇಟಿಯಾದರು, KN ರಾಜಣ್ಣನವರನ್ನು 2 ಸರಿ ಭೇಟಿಯಾದರು, ಜಾರ್ಜನ್ನ ಭೇಟಿಯಾದರು, MB ಪಾಟೀಲ್ರನ್ನು ಭೇಟಿಯಾದರು. ಎಲ್ಲರನ್ನೂ ಭೇಟಿಯಾದಾಗಲೂ ಕೂಡ ಭೇಟಿಯಾದಾಗ ಚಾ ಕುಡಿತಾರೆ, ತಿಂಡಿ ತಿಂತಾರೆ, ಆಲಂಗಿಸ್ಕೊಳ್ತಾರೆ, ಪುಷ್ಪಗುಚ್ಛವ ಪರಸ್ಪರ ವಿನಿಮಯ ಆಗ್ತದೆ, ಎಲ್ಲವೂ ಸರಿ. ಅವ್ರು ಯಾವಾಗ ಗೇಟಿಂದ ಹೊರಗಡೆ ಹೋದ್ರೋ ನಾವು ಸಿದ್ದರಾಮಯ್ಯನವ್ರ ಪರ, ಸಿದ್ದರಾಮಯ್ಯನವರು ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಬಿಡುವುದಿಲ್ಲ, ಸಿದ್ದರಾಮಯ್ಯನವರನ್ನೇನು ವಯೋಮಾನದ ಕಾರಣಕ್ಕಾಗಿ ಏನಾದ್ರು ಇಳಿಸಿದ್ರೆ ಅದಕ್ಕೆ ದಲಿತ ಮೂಲದ, ಅಹಿಂದ ಮೂಲದ ಪರಮೇಶ್ವರೇ CM ಆಗಬೇಕು, DK ಶಿವಕುಮಾರ್ CM ಆಗಕೂಡದು ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಬಂದರು. ಹತಾಶರಾಗಿ ಹೋದರು DK ಶಿವಕುಮಾರ್. ದೆಹಲಿಗೆ ಹೊರಟರು. ದೆಹಲಿಗೆ ಹೋದರೆ ಹೈಕಮಾಂಡಿನ ಭೇಟಿಯೂ ಸಿಕ್ಕಲಿಲ್ಲ. ಅಲ್ಲಿ ಆದದ್ದೇನು? ಅವಮಾನ, ನಿರ್ಲಕ್ಷ್ಯ. ನೆನಪಿಡಿ, ಇದೇ ಸೇಮ್ ಟು ಸೇಮ್ ಇದೇ ಚಿತ್ರ ಅಸ್ಸಾಮಿನ ಮುಖ್ಯಮಂತ್ರಿ ಆದಂಥ ಬಿಸ್ವಾಸ್ ಶರ್ಮಾ ಅವರ ಕಾಂಗ್ರೆಸ್ಸಿನ ಒಡನಾಟದಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಆದದ್ದು ಇದೇ. ರಾಹುಲ್ ಗಾಂಧಿ ಅವರ ನಿರ್ಲಕ್ಷ್ಯ,
ಭೇಟಿಗೆ ನಿರಾಕರಣೆ. ಕಾದು 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 ನೊಂದು ಬೆಂದು ವಾಪಸ್ ಬಂದಂತ ಇದೇ ಬಿಸ್ವಾಸ್ ಶರ್ಮಾ ಕೊನೆಗೇನು ಮಾಡಿದ್ರು? ಬಿಜೆಪಿಗೆ ಹೋದ್ರು, ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆದ್ರು. ಇವತ್ತು ಬಿಜೆಪಿಯ ಒಬ್ಬ ಅಖಂಡ ನಾಯಕ. ಯಾವುದೇ ರೀತಿಯಲ್ಲೂ ಕಾಂಗ್ರೆಸ್ಸಿನಿಂದ ಬರುವ ಯಾವ ಪ್ರಶ್ನೆಯ ಬಾಣಗಳಿಗೂ ನೇರ ನೇರ ನಿಂತಲ್ಲೇ ಬಾಣ ಹೂಡಿ ಅದನ್ನು ನಿಷ್ಫಲಗೊಳಿಸುವಂತ ಬುದ್ಧಿಶಾಲಿ ಆಡಳಿತಗಾರ. ಇವತ್ತಿನ ತುಷ್ಟೀಕರಣದ ರಾಜಕಾರಣದ ಎಲ್ಲ ಪಟ್ಟುಗಳನ್ನ, ಕಾಂಗ್ರೆಸ್ಸಿನ ಎಲ್ಲ ಊಟವನ್ನ ಅಸ್ಸಾಂನಲ್ಲಿ ಧೂಳಿಪಟ ಮಾಡಿದಂಥ ಮುಖ್ಯಮಂತ್ರಿ. ಇನ್ನು ಏನು ಮೇನಲ್ಲಿ ಚುನಾವಣೆ ಪೂರ್ವದಲ್ಲೇ ಅಸ್ಸಾಂನಲ್ಲಿ ಯಾವ ರೀತಿಯ ಫಲಿತಾಂಶ ಬರುತ್ತೆ ಅನ್ನೋದನ್ನ ಅತ್ಯಂತ ಕರಾರುವಕ್ಕಾಗಿ ತೋರಿಸಿಕೊಟ್ಟಂತ ಮುಖ್ಯಮಂತ್ರಿ. ಇವರನ್ನು ಇದೇ ರೀತಿ ನಿರ್ಲಕ್ಷ್ಯದಿಂದ ಕಳ್ಕೊಂಡಿತ್ತು ಕಾಂಗ್ರೆಸ್ಸು. ಅದೇ ಚಿತ್ರ ಈಗ ಡಿ.ಕೆ. ಪಾಲಿಗೆ ನಮಗೆ ಕಾಣ್ತಾ ಇದೆ. ಇವರು ಈಗ ಈ ಅವಮಾನವನ್ನ, ನಿರ್ಲಕ್ಷ್ಯವನ್ನ, ಈ ಎಳೆದಾಡುವ ಜಗ್ಗಾಟವನ್ನ ಕಂಡವರೆಲ್ಲ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಮಾತಾಡುವುದನ್ನ, ಡಿ.ಕೆ. ಶಿವಕುಮಾರ್ರ ಒಂದು ಇಡೀ ಶ್ರಮ, ಅವರ ಹೋರಾಟ, ಅವರ ಇಡೀ ಕಾಂಗ್ರೆಸ್ಸಿನ ನಿಷ್ಠೆ, ಅದು ಎಲ್ಲವನ್ನೂ ಕೂಡ ಸಿದ್ದು ಬಣ ಒಂದು ರೀತಿಯ ಈ ಇದರಲ್ಲಿ ಹುಣಸೆಹಣ್ಣ ಹಿಂಡದ ಹಾಗೆ ಮಾಡಿ ಸಂಪೂರ್ಣ ತೊಳೆದು ಅವರನ್ನು ಅವಮಾನ ಮಾಡ್ತಾ ಇರುವ ಸ್ಟೇಟ್ಮೆಂಟ್ ಕೊಡುವ ರೀತಿಯನ್ನ ಗಮನಿಸಿದರೆ ಡಿ.ಕೆ. ಶಿವಕುಮಾರ್ ಆದದ್ರಿಂದ ಇಷ್ಟು ತಾಳ್ಮೆಯಿಂದಿದ್ದಾರೆ. ಬೇರೆಯವರು ಯಾರಾದರೂ ಇಷ್ಟು ತಾಳ್ಮೆಯಿಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಯಶಃ ಅವರು ಸೋನಿಯಾ ಗಾಂಧಿ ಅವರ ವಚನ ಬದ್ಧತೆ, ಪ್ರೀತಿ, ಅವರು ಕೊಟ್ಟಂತ ಮಾತು, ಅದರ ಮೇಲೆ ಅವರು ಇವತ್ತರವರೆಗೂ ಭರವಸೆ ಇಟ್ಟಿದ್ರು. ಆ ಭರವಸೆ ಈಗ ತುಂಡಾಗಿದೆ. ಹೈಕಮಾಂಡ್ ಭೇಟಿಗೆ ಯಾವಾಗ ನಿರಾಕರಿಸು, CWC ಮೀಟಿಂಗಿಗೆ ಯಾವಾಗ ಕೇವಲ ಸಿದ್ದರಾಮಯ್ಯನವರಿಗೆ ಆಹ್ವಾನ ಕೊಟ್ಟಿತ್ತು, ಅಲ್ಲಿಗೆ ಅವರು ಬಹಳಷ್ಟು ಬಂಡೆ ಕಲ್ಲಾಗಿ ಹೋಯ್ತದು. ಹಾಗಾಗಿನೇ ಅವರು ಸಿದ್ದರಾಮಯ್ಯನವರಿಗೂ ಹೇಳಿದ ಮಾತು ಕೊಟ್ಟರು ಟಕ್ಕರು, ಹೈಕಮಾಂಡಿಗೂ ನನ್ನ ನಿಷ್ಠೆ, ನನ್ನ ತ್ಯಾಗ, ನನ್ನ ನಡೆ, ನನ್ನ ಇಡೀ ಕಟ್ಟಿದ ಕೆಲಸಕ್ಕೆ, ಕಾಂಗ್ರೆಸ್ಸಿನಿಗೆ ಮಾಡಿದಂಥ ತನು ಮನ ಧನ ಸಹಾಯಕ್ಕೆ ಕೊನೆಗೂ ಇಂಥ ಕವಡೆ ಕಾಸಿನ ಕಿಮ್ಮತ್ತು ನೀವು ಕೊಡುವುದಿಲ್ಲ ಅಂತಾದರೆ ನಾವಿನ್ನೂ ವಿರಮಿಸುವ ಪ್ರಶ್ನೆ ಇಲ್ಲ. ಗುರಿ ಮುಟ್ಟುತ್ತೇವೆ. ಆ ಗುರಿ ಹೇಗೆ ಮುಟ್ಟಬೇಕು ಅಂತ ನಮಗೆ ಗೊತ್ತಿದೆ. ಇದು ಅದರ ಜೊತೆಗೆ ಇನ್ನೊಂದು ಇತಿಹಾಸದ ಮಾತನ್ನು ಗಮನಿಸ್ಬೇಕು ನೀವು. ಡಿ.ಕೆ. ಶಿವಕುಮಾರ್ ಇವತ್ತು ಹೇಳಿದ್ರಲ್ಲ, ನಾವು ಕೇವಲ ವೇದಿಕೆಯ ಭಾಷಣಕಾರರಾಗಿ ನಾಯಕರಾದವರಲ್ಲ, ಇಲ್ಲಿ ಕಲ್ಲು ಮಣ್ಣು ಪ್ರತಿ ಒಂದನ್ನು ಹೊತ್ತು ಈ ಸೌಧವನ್ನು ಕಟ್ಟಿದ್ದೇವೆ 45 ವರ್ಷ. ಅಧ್ಯಕ್ಷನಾಗಿ ಇದ್ದಾಗಲೂ ಕೂಡ ಪೋಸ್ಟರ್ ಅಂಟಿಸಿದ್ದೇನೆ ನಾನು ಅಂತ ಹೇಳಿದ್ರಲ್ಲ. ಇದೇ ಮಾತನ್ನ ಹಿಂದೊಮ್ಮೆ ಸಿದ್ದರಾಮಯ್ಯನವರ ಬಗ್ಗೆ ಜನತಾದಳದ ಮಹಾನಾಯಕರಾದಂಥ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಇದೇ ಮಾತನ್ನು ಹೇಳಿದ್ರು. ನಾವು ಗ್ರಾಸ್ ರೂಟ್ ಲೆವೆಲಿಂದ ಪಕ್ಷ ಕಟ್ಟಿದ್ದೇವೆ, ಇಂಚಿಂಚು ಕೆಲಸ ಮಾಡಿದ್ದೇವೆ, ಕಾರ್ಯಕರ್ತರಾಗಿ ನಮ್ಮ ಶ್ರಮ ಅದು ಇಡೀ ಇತಿಹಾಸ. ಆದರೆ ನಾವೆಲ್ಲ ಶ್ರಮ ಪಡುವವರು, ನಾವೆಲ್ಲ ಕೂಲಿ ಮಾಡುವವರು ಇಲ್ಲಿ ಬಂದು ಕಾಲಲ್ಲಾಡಿಸ್ಕೊಂಡು ವೇದಿಕೆಯಲ್ಲಿ ಭಾಷಣ ಮಾಡಿ ಹೋಗಿ ನಾವು ಮಹಾನಾಯಕರು ಅಂತ ಹೇಳಿಸ್ಕೊಂಡಂಥವ್ರು ಸಿದ್ದರಾಮಯ್ಯನವರು ಅಂತ ಅವರು ಅದನ್ನು ನೇರವಾಗಿ ಹೇಳಿದರು. ಅದೇ ಮಾತನ್ನ ಇವತ್ತು ಡಿ.ಕೆ. ಶಿವಕುಮಾರ್ ಬಾಯಲ್ಲಿ ಬರ್ತಾ ಇದೆ. ನೆನಪಿಡಿ ನೀವು, ಏನಾಗ್ಬೋದು ಪ್ರಶ್ನೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ನಿರ್ಧಾರ ಪ್ರಕಟ ಆಗಿದೆ. ಇನ್ನು ಹೊಂದಾಣಿಕೆ ಇಲ್ಲ, ಇನ್ನು ವಿಶ್ರಮಿಸುವ ಪ್ರಶ್ನೆ ಇಲ್ಲ, ಇನ್ನು ನಿಮ್ಮದೆಲ್ಲ ಹೇಳಿಕೆಗಳನ್ನೆಲ್ಲ ಕೋಡಂಗಿ ಥರ ಕೇಳಿಕೊಂಡು ಯಾರ್ಯಾರ್ದೋ ಮನೆಯ ಬಾಗಿಲ ಅಲೆಯುವ ಪ್ರಶ್ನೆ ಇಲ್ಲ. ನಮ್ಮ ನಿರ್ಧಾರ ನಮ್ಮದು, ತೀರ್ಮಾನ ಆಗಲಿ. ಅದಕ್ಕಾಗಿ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದು, ಸಹಿಸ್ತಾರೋ ಸಿಡಿತಾರೋ ಅಂತ. ಈಗ ಸಿಡಿಯುವ 100ಕ್ಕೆ 100 ತೀರ್ಮಾನ ಆಗಿದೆ. ನನ್ನ ನಿಷ್ಠೆಗೆ ಬೆಲೆ ಕೊಡ್ತಿರೋ ಕೊಡಿ, ಇಲ್ಲ ಎಲ್ಲಿಂದೋ ಬಂದು ಇಲ್ಲಿ ಸೇರ್ಕೊಂಡು 15 ವರ್ಷದಿಂದ 10 ವರ್ಷ ಅಧಿಕಾರ ಮಾಡಿ ಅಬ್ಬರದ ಭಾಷಣ ಮಾಡಿ ನಾನೇ ಮಹಾನಾಯಕ, ನನ್ನ ಬಿಟ್ಟರೆ ಕಾಂಗ್ರೆಸ್ ಮುಳುಗೋಗುತ್ತೆ ಅಂತ ಹೇಳುವ ವ್ಯಕ್ತಿಗಳೊಟ್ಟಿಗೆ ನೀವು ನಿಲ್ತಿರೋ, ಹೈಕಮಾಂಡ್ ತೀರ್ಮಾನಿಸಬೇಕು. ಅದನ್ನೇ ಖರ್ಗೆ ಅವರಿಗೆ ಹೇಳಿ ಕಳಿಸಿದ್ದಾರೆ. ನನ್ನ ದಾರಿ ನನಗೆ, ನಾನು ಕಾಂಗ್ರೆಸ್ಸಿನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಸಹಿಸಿಕೊಂಡಿದ್ದೇನೆ, ಎಲ್ಲವನ್ನೂ ಕೇಳಿಸ್ಕೊಂಡಿದ್ದೇನೆ, ತಾಳ್ಮೆಯಿಂದ ಕಾದಿದ್ದೇನೆ. ನೀವು ನವೆಂಬರು, ಅಕ್ಟೋಬರು, ಜನವರಿ, ಈಗ ಜೂನು, ಆ ಪಂಚರಾಜ್ಯದ ಚುನಾವಣೆ, ಇದೇ ಮತ್ತೆ ಮಧ್ಯದಲ್ಲಿ ಬಿಹಾರ, ಇದೇ ಸಬೂಬು ಹೇಳ್ತಾ ಹೇಳ್ತಾ ಹೇಳ್ತಾ
ನೀವು ನನಗೆ ಮಕ್ಕಳಿಗೆ ಬಾಳೆಹಣ್ಣು ತೋರಿಸಿ ಇದನ್ನ ಮೋಸ ಮಾಡಿದಾಗೆ ಮಾಡಿದರೆ ನಾನು ಇನ್ನು ಸುಮ್ಮನೆ ಉಳಿಯುವುದಿಲ್ಲ. ಫಿನಿಶ್. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೂ ಸಮಸ್ಯೆ, ಸಿದ್ದರಾಮಯ್ಯನವರ ಮೇಲೆ ನಿರಂತರವಾಗಿ ಇಟ್ಟರೂ ಸಮಸ್ಯೆ, DK ಶಿವಕುಮಾರನ್ನ ನಿರ್ಲಕ್ಷ್ಯ ಮಾಡಿದ್ರೂ ಸಮಸ್ಯೆ. ಅಂದ್ರೆ ಕಾಂಗ್ರೆಸ್ಗೀಗ ಎರಡೂ ಕಡೆ ಸಮಸ್ಯೆಗಳೇ ಕಾಣ್ತಾ ಇದೆ ಹೊರತು ಯಾವುದೇ ಪರಿಹಾರ ಕಾಣ್ತಾ ಇಲ್ಲ. ಹಾಗಾಗಿ ಇನ್ನೊಂದು ತರ್ಕ ನಡೀತಾ ಇದೆ. CM ಸಿದ್ದು ಅವರನ್ನ ಹೈಕಮಾಂಡ್ ಕರೆದಿರೋದು ಅವರನ್ನ ಒಪ್ಪಿಸುವುದಕ್ಕೆ. ನಿಮಗೆ 15 ವರ್ಷ ನೀವು ಕಾಂಗ್ರೆಸ್ಸಿನ ಒಂದು ಒಟ್ಟು ನಡೆ, 10 ವರ್ಷ ಅಧಿಕಾರವನ್ನು ಅನುಭವಿಸಿದಿರಿ. ಅವರು 45 ವರ್ಷ ಕಾರ್ಯಕರ್ತರ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ನಿಷ್ಠೆ ಬಗ್ಗೆ ಪ್ರಶ್ನಿಸುವ ಅಥವಾ ಅದನ್ನು ಸಂದೇಹಿಸುವ ಪ್ರಶ್ನೆನೇ ಇಲ್ಲ. ಆದ್ದರಿಂದ ನೀವು ನಿಮ್ಮ ಬೆಂಬಲಿಗರಿಗೂ ಹೇಳಿ, ಕಾಂಗ್ರೆಸ್ಸಿನ ಹಿತದೃಷ್ಟಿಯಿಂದ ನೀವು ಬಹಳ ಸಮಚಿತ್ತರಾಗಿ ಪಟ್ಟದಿಂದ ಇಳಿಯುವುದು ಒಳ್ಳೆಯದು ಅನ್ನುವಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೇನೆ ದೆಹಲಿಯಿಂದ ಬುಲಾವ್ ಬಂದಿದೆ ಅಂತಲೂ ಒಂದು ತರ್ಕ ಆಗ್ತಾ ಇದೆ. ಹಾಗೇನಾದರೂ ಆದರೆ DKಶಿ ಕಾಂಗ್ರೆಸ್ನಲ್ಲಿ ಉಳಿತಾರೆ, ಮುಖ್ಯಮಂತ್ರಿ ಆಗ್ತಾರೆ. ಒಂದೊಮ್ಮೆ ಸಿದ್ದರಾಮಯ್ಯನವರು ತನ್ನ ಪಟ್ಟನ್ನು ನಾನು ಬಿಡುವುದಿಲ್ಲ, ನನಗೆ ಶಾಸಕರ ಸಂಖ್ಯಾಬಲವಿದೆ, ನನಗೆ ಅಹಿಂದ ಮತ್ತು ದಲಿತರ ನೆಲೆಯ ಒಟ್ಟು ಬೆಂಗಾವಲಿದೆ, ಆದ್ರಿಂದ ನಾನೇ ಇಲ್ಲಿ ಕೂತ್ಕೊಳ್ತೇನೆ, ನನ್ನನ್ನು ಇಳಿಸ್ತೀರಿ ಅಂತಾದರೆ ನೀವು ಪರಮೇಶ್ವರನ್ನು ಮಾಡಿ ಅಂತಾದರೆ DK ಶಿವಕುಮಾರ್ ಕಾಂಗ್ರೆಸ್ಸಿಂದ ಹೊರಗಡೆ ಹೋಗೋದು ಗ್ಯಾರಂಟಿ. ಒಂದೋ ರೆಸಾರ್ಟ್ ರಾಜಕಾರಣ ಆಗ್ಬೋದು, ಅಥವಾ ಕಾಂಗ್ರೆಸ್ಸಿನ ಶಾಸಕರನ್ನ ಖರೀದಿಸುವಂಥ ಚಟುವಟಿಕೆ ಮುಂದುವರಿಬಹುದು. ಏನಕ್ಕೇನ ಕಾಂಗ್ರೆಸ್ಸಿನಲ್ಲಿ ಉತ್ಪಾತ, ಕಾಂಗ್ರೆಸ್ಸಿನಲ್ಲಿ ಸುನಾಮಿ, ಕಾಂಗ್ರೆಸ್ಸಿನಲ್ಲಿ ಭೂಕಂಪ ಗ್ಯಾರಂಟಿ ಅಂತ ಅತ್ಯಂತ ತುರ್ಯಾವಸ್ಥೆಗೆ ಹೋದರೆ DK ಶಿವಕುಮಾರ್ ಪರ್ಯಾಯವಾಗಿ BJPಯನ್ನ ನಮ್ಮ ಅಸ್ಸಾಂನ ಬಿಸ್ವಾಸ್ ಶರ್ಮಾ ಮಾಡಿದಂಥ ಇತಿಹಾಸದ ಏನು ಹೆಜ್ಜೆಗಳಿದೆಯಲ್ಲ, ಆ ಹೆಜ್ಜೆಯನ್ನ ರಿಪೀಟ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಇನ್ನು ಸಿದ್ದರಾಮಯ್ಯನವರೊಟ್ಟಿಗೆ ಟೀ ಪಾರ್ಟಿಯೋ, ಡಿನ್ನರ್ ಮೀಟಿಂಗೋ, ಪ್ಯಾಚಪ್ಪೋ, ಯಾವುದೇ ರೀತಿಯ ಫೆವಿಕಾಲ್ ಹಾಕಿದ್ರು ಇದು ಅಂಟಿಕೊಳ್ಳುವ ಪ್ರಶ್ನೆನೇ ಇಲ್ಲ. ಇದು ಉತ್ತರ ಧ್ರುವ ದಕ್ಷಿಣ ಧ್ರುವ ಆಗಿ ಹೋಗಿದೆ. ಅದು DK ಶಿವಕುಮಾರ್ ಮತ್ತು DK ಸುರೇಶ್ ಅವರ ಮಾತಲ್ಲಿ 100ಕ್ಕೆ 100 ಸ್ಪಷ್ಟ. ನೀವು ಬೇಕಾದ್ರೆ ಅವರು ಖರ್ಗೆ ಅವರ ಮನೆಯನ್ನ ಎದುರು ಆ ಗೇಟಿನಲ್ಲಿ ಬರುವಾಗ ಮಾತಾಡಿದ್ದನ್ನು ನೀವು ಕೇಳಿಸಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ DK ಶಿವಕುಮಾರ್ ಎಷ್ಟು ನೊಂದಿದ್ದಾರೆ, ಎಷ್ಟು ಹತಾಶರಾಗಿದ್ದಾರೆ ಮತ್ತು ಎಂಥ ಒಂದು ಕಲ್ಲಾಗುವ ರೀತಿಯಲ್ಲಿ ಅವರ ವ್ಯಕ್ತಿತ್ವ ಬದಲಾಗಿದೆ. ಅವರು 100ಕ್ಕೆ 100 ಡಿಸೈಡ್ ಮಾಡಿ ಆಗಿದೆ, ಅದರಲ್ಲಿ ನೋ ಡೌಟ್. ಒಂದು, ಕಾಂಗ್ರೆಸ್ಸಿನೊಳಗೆ CM ಆಗೇ ಸಿದ್ಧ, ವಿರಮಿಸುವ ಪ್ರಶ್ನೆ ಇಲ್ಲ, ಗುರಿ ಮುಟ್ಟುವ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸಿಗೆ ಗುಡ್ ಬೈ ಹೇಳುವಂಥ ಕೆಲಸಕ್ಕೂ ಅವರು 100ಕ್ಕೆ 100 ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ. ಇದು ಈ ಹೊತ್ತಿನ DKಶಿ ಮತ್ತು ಸಿದ್ದರಾಮಯ್ಯನವರ ಕುರ್ಚಿ ಕದನದ ಕುತೂಹಲದ ಅತ್ಯಂತ ಸ್ಪಷ್ಟವಾದಂಥ ಕ್ಲೈಮ್ಯಾಕ್ಸಿಗೆ ಬರ್ತಾ ಇರುವಂಥ ದಟ್ಟ ಸೂಚನೆ. ಬಂಡೆ ಕರಗಲಿಲ್ಲ, ಬಂಡೆ ಸಿಡಿಯುತ್ತಾ ಇದೆ, ಬಂಡೆ ಕಲ್ಲಾಗಿದೆ, ಬಂಡೆ ಕಾದಿದೆ. ಯಾವುದೇ ಕಾರಣಕ್ಕೂ ಬಂಡೆ ಕಾಂಪ್ರಮೈಸ್ ಆಗುವಂಥ ಅಥವಾ ಇವರು ಹೇಳಿದ ಎಲ್ಲ ಸಿದ್ಧ ಸೂತ್ರಗಳನ್ನ ಒಪ್ಪಿಕೊಂಡು ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿ ಅಂತ ಅವರು ಒಪ್ಪಿಕೊಂಡು ಕೇವಲ DCM ಆಗಿ KPCC ಅಧ್ಯಕ್ಷರಾಗಿ ಮುಂದುವರಿಯುವಂಥ ಯಾವ ಲಕ್ಷಣಕ್ಕೂ ಅವರು ಒಪ್ಪುತ್ತಾ ಇಲ್ಲ. ಸುತರಾಮ್ ಒಪ್ಪುತ್ತಾ ಇಲ್ಲ. ಅವರು ನಿರ್ಧಾರ ಮಾಡಿ ಆಗಿದೆ. ಕಾಂಗ್ರೆಸ್ಸಿನ ಒಳಗಡೆ ಒಂದು ದೊಡ್ಡ ಭೂಕಂಪ, ದೊಡ್ಡ ಅಗ್ನಿಶಿಖೆ ಸಿಡಿಯಲಿಕ್ಕಿದೆ. ಜ್ವಾಲಾಮುಖಿಯೇ ಸಿಡಿತದೆ ಗ್ಯಾರಂಟಿ. ನಮಸ್ತೆ.